ಬಟ್ ಆಶ್ಚರ್ಯ ಏನು ಅಂತಂದರೆ ನಂದಿನಿ ಬೂತ್ಗೂ ಕೂಡ ಇವರು ನೋಟಿಸ್ ಕಳಿಸಿದ್ದಾರೆ ಟ್ಯಾಕ್ಸ್ ಕಟ್ಟಿ ಅಂತ. GST ವ್ಯಾಪ್ತಿಗೆ ಬರಲ್ಲ ಹಾಲು ಅಂತಾರೆ. ಬಟ್ ಅದು ಏನು ಒಂದೆರಡು ರೂಪಾಯಿ ಅಲ್ಲ, 1,10,00,000 ಟ್ಯಾಕ್ಸ್. ಈ ಟ್ಯಾಕ್ಸ್ ನೋಟಿಸ್ ಶಾಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ನಂದಿನಿ ಬೂತ್ಗೂ ಬಂದಿದೆ ಟ್ಯಾಕ್ಸ್ ನೋಟಿಸ್. ಬೆಂಗಳೂರಿನ ಉಳ್ಳಾಲದ ನಂದಿನಿ ಬೂತ್ ಒಂದಕ್ಕೆ 1,10,00,000 ಟ್ಯಾಕ್ಸ್ ಬಂದಿದೆ. ಟ್ಯಾಕ್ಸ್ ನೋಡಿ ಗಾಬರಿ ಆಗಿಬಿಟ್ಟಿದ್ದಾರೆ ಬೂತ್ ಮಾಲೀಕ ರವಿ. 4 ವರ್ಷದಂತೆ 4 ವರ್ಷದಿಂದ ಒಟ್ಟು 1,10,00,000 ಕಟ್ಟಿ ಅಂತ. ಹಾಗಾಗಿ ಕೆಲ ನಂದಿನಿ ಬೂತ್ಗಳಿಂದಲೂ ಕೂಡ ನಾಳೆ ಬಂದ್ಗೆ ಬೆಂಬಲ ಸಿಗ್ತಿರೋದ್ರಿಂದ ನಿಮಗೆ ನಂದಿನಿ ಬೂತ್ಗಳಲ್ಲೂ ಹಾಲು ಸಿಗಲ್ಲ ಅಂತಂದರೆ ಸಮಸ್ಯೆ ಜೋರಾಗುತ್ತೆ. ಬಟ್ ನೋಡೋಣ ಹೇಗೆ ಅವರು ಈ ಪ್ರೊಟೆಸ್ಟನ್ನು ಯಾವ ರೀತಿ ಮಾಡ್ತಾರೆ, ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂತ. ರಾಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಈಗ ನಂದಿನಿ ಬೂತ್ಗೂ ಕೂಡ ಈಗಾಗಲೇ ಸಾಕಷ್ಟು ನಂದಿನಿ ಬೂತ್ಗಳಿಗೆ ಬಂದಿದೆ. ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ಬಂದಿರುವಂಥದ್ದು ಬರೋಬ್ಬರಿ 1 ಕೋಟಿಯಷ್ಟು ತೆರಿಗೆ ಕಟ್ಟಿ ಅಂತ ಬಂದಿದೆ ಅಂತೆ. ಸೊ ಅವ್ರನ್ನ ಮಾತಾಡ್ಸೋಣ, ರವಿ ಅಂತ. ಸೊ ಟೋಟಲ್ ಆಗಿ 4 ವರ್ಷದ ಎಷ್ಟು ಬಂದಿದೆ? 3 ಲಕ್ಷ ಬಂದಿದೆ ಮೇಡಮ್. 4 ನಂದಿನಿ ಬೂತ್. ಹೌದು ಮೇಡಮ್. ನಾವು ಹಾಲು ಮೊಸರು ಇದೇ ಮಾರೋದು. ನಾವೆಲ್ಲಿ ಕಟ್ಟೋಕ್ಕಾಗುತ್ತೆ ಮೇಡಮ್? ಜೀವನ ಮಾಡೋದೇ ಬೆಂಗಳೂರಲ್ಲಿ ಕಷ್ಟ ಇದೆ. ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಹೊಸ್ಕೊಂಡು ಇವೆಲ್ಲ ಮಾಡ್ಕೊಂಡು ನಾವು ಇದನ್ನು GST ಬೇರೆ ಕಟ್ಟು ಅಂತಂದರೆ ಎಷ್ಟು ಕಟ್ಟೋಕ್ಕೆ ಸಾಧ್ಯ? ಖಂಡಿತ ತೋರಿಸ್ತೀನಿ ಮೇಡಮ್. ಹೌದು ಮೇಡಮ್. 2021-22ರಲ್ಲಿ ಮೇಡಮ್ 27,73,416 ರೂಪಾಯಿ ಬಂದಿದೆ. ತಿರ್ಗಿ 22-23ಕ್ಕೆ 37,609 ರೂಪಾಯಿ ಬಂದಿದೆ. ತಿರ್ಗಿ 23-24ಕ್ಕೆ 44,04,337 ರೂಪಾಯಿ ಬಂದಿದೆ. ಇಷ್ಟು 4 ವರ್ಷದಾಗಿದೆ. 24-25ಕ್ಕೆ ಇದೇನೋ ಕಡಿಮೆ ತೋರಿಸಿದ್ದಾರೆ. ಬಟ್ ಇಷ್ಟು ಕಟ್ಟಿ 1.5% ಇವು ನಮಗೇನು ಗೊತ್ತಿಲ್ಲ. ನಮಗೆ ಗೊತ್ತಿದ್ದೇನು ಹಾಲು ಮಾರ್ತಾಯಿದ್ದು ಮುಂಚೆ ಮಾರ್ತಾಯಿದ್ವಿ, ಈಗಲೂ ಅದೇ. ಈಗ ಫೋನ್ಪೇ ಬಂದಮೇಲೆ ನಾವು ಯೂಸ್ ಮಾಡ್ತಾಯಿದ್ವಿ. ನಮಗೆ ಮುಂಚೆ ಮಾಹಿತಿ ಏನಾರ ಕೊಟ್ಟಿದ್ರೆ ಇವರು ಫೋನ್ಪೇ ಹಾಕ್ಸ್ಕೊಂಡಾಗ ನೀವು GST ಮಾಡಿಸ್ಕೊಳ್ಳಿ, ಈ ಥರ ಮಾಡಿ ಕಟ್ಟಿ ಅಂತ ವರ್ಷ ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಹಾಲು ಮೊಸರಿಗೆ ವಿನಾಯಿತಿ ಇದೆಯಲ್ಲ, ತೆರಿಗೆ ವಿನಾಯಿತಿ ಇದೆ, ಬೇಕಾಗೂ ಇಲ್ಲ ನೋಂದಣಿ. ಹೌದು, ಅದಿಲ್ಲ ಮೇಡಮ್. ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ, ಇವತ್ತು ಹಾಲು ಏನು ಬರುತ್ತೆ ಆ ಹಾಲನ್ನ ಮಾರ್ಬಿಟ್ಟು ಅದೇ ದುಡ್ಡನ್ನ ನಾವು ನಾಳೆ ಫೋನ್ಪೇ ಮಾಡಬೇಕು. ನಮ್ಮ ನಂದಿನಿ ಒಕ್ಕೂಟದಲ್ಲಿ ಮುಂಚೆ ಹಂಗೆ ಕ್ಯಾಶ್ ಇಲ್ಲ ಮೇಡಮ್. ಫೋನ್ಪೇನೇ ಮಾಡಬೇಕು, ಇಲ್ಲ ಕ್ರೆಡಿಟ್ ಕಾರ್ಡ್ ಉಜ್ಜಬೇಕು. ಅದೇ ಆಪ್ಷನ್ ಇರೋದು. ಬ್ಯಾಂಕಲ್ಲಿ ದುಡ್ಡು ಕಟ್ಸ್ಕೊಳ್ಳಲ್ಲ ಅವರು. ಈ ಥರ ಇರುವಾಗ ನಾವು ಫೋನ್ಪೇ ಮಾಡೋದ್ರಲ್ಲಿ ನಮ್ಗೆ ಬೇರೆ ಇದೇ ಇಲ್ವಲ್ಲ, ಇನ್ನು ಹೆಂಗೆ ಕಟ್ಟೋಕ್ಕಾಗುತ್ತೆ? ಇವರು ಪೇಟಿಎಮ್ಮು ಫೋನ್ಪೇಯಿಂದ ನಿಮ್ಗೆ ಇಷ್ಟು ಬಂದಿದೆ, ನಿಮ್ದು ಇಷ್ಟು ಟರ್ನ್ ಓವರ್ ಆಗಿದೆ, ಇದಕ್ಕೆ GST ಕಟ್ಟಿ ಅಂದರೆ ನಮ್ಮ ಕೈಲಿ ಕಟ್ಟೋಕ್ಕಾಗುತ್ತಾ? ಬೆಂಗಳೂರಲ್ಲಿ ನಮಗೆ ಗೊತ್ತು, ಮನೆ ಬಾಡಿಗೆ ಕಟ್ಟೋಣ, ಮಕ್ಕಳನ್ನ ಓದಿಸೋಣ, ಬೆಳಗ್ಗೆ ಎದ್ದು 4:15ಗೆ ಎದ್ದು ಹಾಲು ಮಾರ್ಕೊಂಡು ನಾವು ಈ ಥರ ಜೀವನ ಮಾಡಬೇಕು ಅಂದರೆ ಇದೆಲ್ಲ ಹೆಂಗೆ ಕಟ್ಟೋಕ್ಕಾಗುತ್ತೆ? ಇದ್ರ ಬಗ್ಗೆ ಸರ್ಕಾರ ಏನಾರ ಒಂದು ಡಿಸೈಡ್ ಮಾಡಿದ್ರೆ ಮಾಡಲಿ ಮೇಡಮ್. ಜುಲೈ 23ರಿಂದ 23, 24, 25 ಕಂಪ್ಲೀಟ್ ಹಾಲು ಬಂದನ್ನು ಮಾಡ್ತೀವಿ, ಹಾಲು ವ್ಯಾಪಾರ ಮಾಡೋದಿಲ್ಲ ಅಂತ ಕಾಂಡಿಮೆಂಟ್ಸ್ ಬೇಕ್ರಿ ಅಲ್ಲಿ ಸೊ ನಿಮ್ಮ ನಂದಿನಿ ಬೂತ್ ಇಟ್ಕೊಂಡಿದ್ದೀರಾ. ಸೊ ನಿಮ್ಮ ನಿಲುವೇನು ಮೇಡಮ್? ನಾವು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಮೇಡಮ್. ಖಂಡಿತ. ಮಾರಾಟ ನಂದಿನಿಯಲ್ಲೂ ಬೇಡ, ನಮಗೂ ಬೇಡ. ಈಗ ನಾವು ಇದನ್ನು ಕಟ್ಬಿಟ್ಟು ಹಾಲು ಮಾರೋಂಥದ್ದು ಏನಿದೆ, ಊರ ಕಡೆ ಹೋಗಿ ನೆಮ್ಮದಿಯಾಗಿ ಇರ್ಬೋದು ಮೇಡಮ್. ಇಷ್ಟು ದುಡ್ಡು ಕಟ್ಟಿ ಇಲ್ಲಿ ಜೀವನ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಬೆಂಗಳೂರಲ್ಲಿ ಹಳ್ಳಿಗಳ ಕಡೆ ನೆಮ್ಮದಿಯಾಗಿ ಇರ್ಬೋದು. ಈಗ ನಿಮ್ಮದು ನಂದಿನಿ ಬೂತ್ ಇದೆಯಾ? ನಾಡಿದ್ದು ಬಂದ್ಗೆ ನಿಮ್ಮದು ಸಪೋರ್ಟ್ ಇರುತ್ತಾ? ಅವತ್ತು ಹಾಲು ಮಾರಾಟ ನಮ್ದೇನಿದೆ ಅಂದರೆ, ಈಗ ಪ್ರತಿಯೊಬ್ಬರು ಚಿಲ್ಲರೆ ಸಮಸ್ಯೆ ಇರೋದ್ರಿಂದ ಫೋನ್ಪೇ, ಗೂಗಲ್ ಪೇ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಈಗ 10 ರೂಪಾಯಿ ವ್ಯಾಪಾರಕ್ಕೆ 100 ರೂಪಾಯಿ ತತ್ತು ಅಂದರೆ ನಾವು ಚಿಲ್ಲರೆ ಕೊಡೋಕ್ಕಾಗಲ್ಲ. ಅದರಿಂದ ಇವರು ಪ್ರತಿಯೊಂದು ಫೋನ್ಪೇ, ಗೂಗಲ್ ಪೇಲಿ ಇರೋ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಹೋದರೆ ಅಲ್ಲಿ ಬರೀ ವ್ಯಾಪಾರ ನೋಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಲಾಭ ಏನಿದೆ ನೋಡಬೇಕು ಅವರು. ಲಾಭಕ್ಕೆ ನಮ್ಮ ನಂದಿನಿನಲ್ಲಿ ಏನಂದರೆ ಮೊಸರಿಗೂ ನಾವು GST ಕಟ್ತೀವಿ, ಪ್ಲಸ್ ಹಾಲೊಂದು GST ಕಟ್ಟಲ್ಲ ಅಷ್ಟೇ. ಪ್ರತಿಯೊಂದು ಪ್ರಾಡಕ್ಟ್ಗೂ ನಾವು GST ಇನ್ಕ್ಲೂಡ್ ಪ್ರತಿದಿನವೂ ನಾವು ಕಟ್ಟೇ ನಮ್ಗೆ ಬಿಲ್ ಬರೋದು.